ಬಿಗ್ ಬಾಸ್ ಈ ಸರಿಯ ಬಿಗ್ ಬಾಸಲ್ಲಿ ನಿಮಗೆಲ್ರಿಗೂ ಗೊತ್ತಿದೆ. ನಿನ್ನೆಯ ಒಂದು ಎಪಿಸೋಡು ತುಂಬ ಲೀಸ್ಟ್ ವ್ಯೂವರ್ಸನ್ನು ಹೊಂದಿರೋ ಬಿಗ್ ಬಾಸ್ ಎಪಿಸೋಡ್ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ಈ ಮಟ್ಟಕ್ಕೆ ಡೌನ್ಫಾಲ್ ಆಗೋಕ್ಕೆ ಕಾರಣ ಏನು ಅಂತ ನೋಡೋದಾದರೆ ನಮ್ಮ ಕಂಟೆಸ್ಟೆಂಟ್ಸ್. ಸೊ ಕಿಚ್ಚ ಸುದೀಪ್ ಅವರು ಟ್ವೀಟ್ ಯಾರಿಗೆಲ್ಲ ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ. ಫಸ್ಟ್ ಹೇಳಿದ್ರು ಅವರು, ಈ ಸಾರಿಯ ಸ್ಪರ್ಧಿಗಳು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ದಾರೆ, ಈ ಸಾರಿ 100% ಬಿಗ್ ಬಾಸ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದರು. ಬಟ್ ನಿಜವಾಗ್ಲೂ ಹೇಳ್ತಾನೆ, ಕಳೆದ ಕೆಲವು ಸೀಸನ್ಗಳು ಅಂದರೆ ನನ್ನ ಪ್ರಕಾರ ಬಿಗ್ ಬಾಸಲ್ಲಿ ಬಿಗ್ ಬಾಸ್ 6 ಅಂತ ಕಾಣುತ್ತೆ. ಅಂದರೆ ಇವಾಗ ಇದು 12ನೇ ಸೀಸನ್ನು, ಸೀಸನ್ 6 ಅಂತ. ತುಂಬ ಡಲ್ ಆಗಿರುವಂಥ ಬಿಗ್ ಬಾಸ್ ಆ ಸೀಸನನ್ನು ನಾನು ನೋಡಲೇ ಇಲ್ಲ. ನನಗೂ ತುಂಬ ಬೇಜಾರಾಗಿತ್ತು. ಮೇ ಬಿ ನವೀನ್ ಸಜ್ಜು ಅವರು ಅದರಲ್ಲಿ ವಿನ್ ಆಗಿದ್ದರು. ಆ ಒಂದು ಸೀಸನನ್ನು ನಾನು ನೋಡಿರಲಿಲ್ಲ. ಮತ್ತು ಕಳೆದ ಎಲ್ಲ ಬಿಗ್ ಬಾಸ್ ಸೀಸನನ್ನು ನಾನು ನೋಡಿದ್ದೇನೆ. ಸೊ ಇದು ಕೂಡ ನಾನು ನೋಡದೇ ಇರುವಂತೆ ಆಗುವಂತಹ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆ ಗಿಲ್ಲಿ ಅವರಿಗೋಸ್ಕರನೇ ಅಂತ ಹೇಳ್ಬೋದು ಬಿಗ್ ಬಾಸ್ ನಾನು ನೋಡ್ತಾ ಇದ್ದಾನೆ. ಸೊ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿ, ಎಲ್ಲೂ ನೋಡಿ, ಗಿಲ್ಲಿ ಅವರಿಗೋಸ್ಕರನೇ ಬಿಗ್ ಬಾಸ್ ನೋಡೋರು ತುಂಬ ಜನ ಇದ್ದಾರೆ. ಹಾಗೂ ನಾನು ಕೆಲವೊಂದು ಕಡೆ ಅಬ್ಸರ್ವ್ ಮಾಡಿದ ಹಾಗೆ ನಿನ್ನೆ ಒಂದು ಎಪಿಸೋಡಲ್ಲಿ ಗಿಲ್ಲಿ ಅವರನ್ನು ತುಂಬ ಕಮ್ಮಿಯಾಗಿ ತೋರಿಸಿದ್ರು ಅಂತಾನೆ ಬಿಗ್ ಬಾಸ್ ರೇಟಿಂಗ್ಸ್ ಕಮ್ಮಿ ಬಂತು ಅಂತ ಒಂದು ಮಾತಿದೆ. ಸೊ ಅದೆಲ್ಲ ಪಕ್ಕಕ್ಕಿಟ್ಟರೆ ನನಗೆ ನಿಜವಾಗ್ಲೂ ಇಲ್ಲಿ ಕಿಚ್ಚ ಸುದೀಪ್ ಮತ್ತು ಕಲರ್ಸ್ ಕನ್ನಡ ಅಥವಾ ಬಿಗ್ ಬಾಸ್ ಟೀಮ್ನವ್ರಿಗೆ ಆಗ್ತಾ ಇಲ್ವೋ ಏನೋ ಅಂತ ನನ್ನ ಕ್ವಶನ್. ಯಾಕಂದರೆ ಕಿಚ್ಚ ಸುದೀಪ್ ಅವರು ವೀಕೆಂಡಲ್ಲಿ ಎಲ್ಲರನ್ನು ನಾಮಿನೇಟ್ ಮಾಡಿದರು. ಜನರು ನಿಮ್ಮನ್ನು ಯಾರನ್ನು ಉಳಿಸ್ತಾರೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಬಿಗ್ ಬಾಸ್ ಅವರು ಟಾಸ್ಕೇ ಇಲ್ಲ ಅಂತ ಹೇಳಿದ ಕಿಚ್ಚ ಸುದೀಪ್ ಅವರಿಗೆ ಎದುರುಮುಖವಾಗಿ ಇಷ್ಟೊಂದು ಚಟುವಟಿಕೆಗಳನ್ನು ಕೊಡೋ ಅಗತ್ಯ ಇತ್ತಾ? ಬಿಗ್ ಬಾಸ್ ಅವರೇ ಮಾಡ್ಬೋದಿತ್ತು ಏನಾದರೂ ಒಂದು ಟಾಸ್ಕ್ ರೀತಿಯಲ್ಲಿ. ಸೊ ಕೆಲವೊಂದು ಸೋಷಿಯಲ್ ಮೀಡಿಯಾ ಕೂಡ ನಾನು ಅಬ್ಸರ್ವ್ ಮಾಡಿದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಗಿಲ್ಲಿ ಅವರನ್ನು ಟಾರ್ಗೆಟ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ನೋಡಿರ್ಬೋದು, ರಿಷಾ ಅವರು ತುಂಬ ಜೋರಾಗಿ ಹೊಡೆದಿದ್ರು ಇವರಿಗೆ, ನಮ್ಮ ಗಿಲ್ಲಿ ಅವರಿಗೆ. ಸೊ ಅದನ್ನು ಕನ್ವರ್ಟ್ ಮಾಡಿಬಿಟ್ಟು ನಮ್ಮ ಕಾವ್ಯ ಅವರನ್ನು ಅವರು ಸ್ವಲ್ಪ ತಮಾಷೆಗೆ ಹಿಂಗೆ ಮಾಡಿದ್ದು ಅಥವಾ ಹಿಂಗೆ ಮಾಡಿದ್ದನ್ನು ಇದು ಕೂಡ ಒಂದು ಹಲ್ಲೆಯ ರೀತಿಯಲ್ಲಿ ಅಂತ ಬಿಂಬಿಸ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಏನೋ ಗೊತ್ತಾಗ್ತಾ ಇಲ್ಲ. ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದೇ ಗಿಲ್ಲಿ ಅವರು ಮೇ ಬಿ ರಿಷಾ ಅವರು ಉಳ್ಕೊಂಡಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಇಲ್ಲಿ ರಿಷಾ ಅವರು ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ಅಶ್ವಿನಿ, ರಿಷಾ, ಜಾಹ್ನವಿ ಅವರು ಮೇ ಬಿ ಕಳೆದ ಕೆಲವು ದಿನಗಳಿಂದ ಜಾಹ್ನವಿ ಅವರು ಎಲ್ಲೋ ಒಂದು ಕಡೆ ನ್ಯೂಟ್ರಲಲ್ಲಿದ್ದಾರೆ. ಉಳಿದಂತೆ ಮೇ ಬಿ ಆ್ಯಕ್ಟಿವ್ ಆಗಿರೋದು ನನ್ನ ಪ್ರಕಾರ ಗಿಲ್ಲಿ ಅವರು ಮಾತ್ರ ಕಾಣ್ತಾರೆ. ಉಳಿದಂತೆ ವೀಕೆಂಡಲ್ಲಿ ಯಾರೆಲ್ಲ ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಡ್ರೆಸ್ ಕೋಡ್ ಬಗ್ಗೆ ಸುದೀಪ್ ಅವರು ಮಾತಾಡಿದರು. ಸೊ ಈ ಡ್ರೆಸ್ ಕೋಡ್ ಏನು ಅಂತ ಡಿಕೋಡ್ ಮಾಡಿದಾಗ ನನಗೆ ಸಿಕ್ಕಿದಂಥ ಆನ್ಸರ್ ಏನಂದರೆ, ರಾಶಿಕಾ, ಜಾಹ್ನವಿ, ಅಶ್ವಿನಿ ಮತ್ತು ಸ್ಪಂದನ ಅವರು 4 ಜನ ನನಗೆ ಕಂಡಂಥ ಒಂದು ಡಿಕೋಡ್ ಇವರು ಅಂತ ಕಾಣುತ್ತೆ. ಸೊ ಅಬ್ಸರ್ವ್ ಮಾಡ್ದಂಗೆ ಯಾಕೆ ನಾನು ಡಿಕೋಡ್ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಶಿಕಾ ಅವರು ರೆಡ್ ಕಲರ್ ಒಂದು ಡ್ರೆಸ್ಸನ್ನು ಹಾಕ್ಕೊಂಡಿದ್ರು, ಡೇಂಜರ್ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರು ಎಲ್ಲೋ ಇಂಡೈರೆಕ್ಟಾಗಿ ಹೇಳಿದರು. ದ ಸೇಮ್ ಮೂಮೆಂಟು ಸೂರಜ್ ಅವ್ರ ಹತ್ರ ಮಾತಾಡೋದು ಬಿಟ್ಬಿಟ್ರು, ಡೈರೆಕ್ಟಾಗಿ ಬಂದುಬಿಟ್ಟು ಹೇಳಿದರು. ಆಮೇಲೆ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಅಭಿಷೇಕ್ ಅವ್ರ ಜೊತೆ ತುಂಬ ಒಂದು ಕ್ಲೋಸ್ ಆಗಿ ಮೂವ್ ಮಾಡಿದರು, ಧ್ರುವ ಅವ್ರ ಜೊತೆ ಮೂವ್ ಮಾಡಿದರು. ಸೊ ಎಲ್ಲೋ ಒಂದು ಕಡೆ ಸೆಟ್ ಆಗಿಲ್ಲ ಅಂತ ಗೊತ್ತಾದ ಮೇಲೆ ಪುನಃ ಸೂರಜ್ ಅವ್ರ ಜೊತೆನೇ ಬಂದರು. ಸೊ ಇನ್ನು ಉಳಿದಂತೆ ನನಗೆ ಎಲ್ಲೋ ಒಂದು ಕಡೆ ತುಂಬ ಫೇಕಾಗಿ ಆಡ್ತಾ ಇರುವಂಥ ಅಶ್ವಿನಿ ಗೌಡ ಅವರು ಎಲ್ಲೋ ಒಂದು ಕಡೆ ಕಳೆದು ಬಿಟ್ಟರು ಅಂತ ಅನ್ನಿಸ್ತಾ ಇದೆ. ಸೊ ಇನ್ನು ಉಳಿದಂತೆ ನಮ್ಮ ಮ್ಯೂಟೆಂಟ್ ರಾಘು ಅವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೊ ಮೇ ಬಿ ನನಗೆ ಬಿಗ್ ಬಾಸಲ್ಲಿ ಕಾಣಿಸ್ತಾ ಇರೋ ಕಂಟೆಸ್ಟೆಂಟ್ಗಳು ಗಿಲ್ಲಿ, ಕಾವ್ಯ, ರಾಘು ಮತ್ತು ಸೂರಜ್ ಮತ್ತು ನಮ್ಮ ಇವರು ಸ್ಪಂದನ ಮತ್ತು ಧನುಷ್, ಅಭಿ, ಧ್ರುವ್, ರಕ್ಷಿತಾ. ಸೊ ನೋಡಬೇಕು ಬಿಗ್ ಬಾಸ್ ಏನೇನೆಲ್ಲ ಆಟ ಆಡಿಸ್ತಾರೆ ಅಂತ. ಮೇ ಬಿ ನನ್ನ ಪ್ರಕಾರ ಕಿಚ್ಚ ಸುದೀಪ್ ಅವರು ಹೇಳಿದ ಮಾತಿಗೆ ಒಂದು ಬದ್ಧವಾಗಿ ಟಾಸ್ಕ್ ಕೂಡ ಆಡಿಸಬಾರ್ದಿತ್ತು, ನಾಮಿನೇಷನ್ನಿಂದ ಇಮ್ಯುನಿಟಿ ಕೊಡಬಾರ್ದಿತ್ತು ಅಂತ ನನ್ನ ಒಂದು ಆಸೆ. ಬಟ್ ಏನು ಮಾಡೋದು, ಕಿಚ್ಚ ಸುದೀಪ್ ಅವರು ಮತ್ತು ಈ ಬಿಗ್ ಬಾಸ್ ಟೀಮ್ ಅವರಿಗೆ ಏನೋ ಕಚ್ಚಾಟ ನಡೀತಾ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ನೆಕ್ಸ್ಟ್ ವೀಕೆಂಡಲ್ಲಿ ನೋಡಬೇಕು ಏನೇನೆಲ್ಲ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಅಂತ. ಸೊ ನೋಡೋಣ, ಅಲ್ಲಿವರೆಗೂ ಕಾಯ್ತಾ ಇರಿ. ನೆಕ್ಸ್ಟ್ ನನ್ನ ವೀಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.